स्वागत है आपका बी न्यूज़ नेशन में। मैं हूं आबिद हुसैन शेख। भागप्पा के नाम पर वसूली। भागप्पा वो नाम जो आपराधिक गतिविधियों के मामलों से जाना गया। ये वो भागप्पा है जिसने मौत को भी शिकस्त देकर जिंदगी पाई। इसके दुश्मनों ने तो इसे 6 गोली बीजापुर के कोर्ट कैंपस में मारी थी। उसके बावजूद भागप्पा ने मौत से लड़कर जिंदगी पाई। आज इसके नाम लेते ही लोग लाखों रुपये दे देते हैं। ये हम नहीं कहते बल्कि खुद भागप्पा ने आज बीजापुर कोर्ट कैंपस में कोर्ट तारीख को पहुंचकर मीडिया से बात करते हुए कहा कि उसके नाम का सहारा लेकर बीजापुर के वज्र हनुमान नगर का निवासी किरण अड़गीकर नामक के व्यक्ति ने लोगों को नौकरी और उधार वसूली का लालच देकर लाखों रुपये वसूल रहा है। जमखंडी के फारूक रूगी ने जब किरण के नाम पर शिकायत जमखंडी पुलिस थाने में दर्ज की तो मुझे पता चला कि मेरे नाम का गलत इस्तेमाल करके लोगों को धोखा दिया जा रहा है, कहा भागप्पा ने। बताया जा रहा है कि इरफान वालीकर से 1.5 लाख, मोदीन गलगली से 2,70,000, जावेद दलवाई से 6,20,000, सुनील से 1,50,000, यमनप्पा से 1 लाख, रफीक रूगी से 40,000 कर्ज की वसूली से राहत देने के चलते लिया था। जब वापस देने को रफी रूगी ने कहा तो रफीक रूगी के मुताबिक उसे 8 अगस्त 2019 को जमखंडी बस स्टैंड पेट्रोल पंप के पास बुलवाकर इसे किरण और सैयद नामी 2 व्यक्तियों ने पीटा और पुलिस में शिकायत करने पर जान से मारने की धमकी भी दी थी। इसने अपने कंप्लेंट में ये भी सब दर्ज करवाया है। इसी पर भागप्पा ने मीडिया के सामने आते हुए आज अपना पक्ष रखकर कहा कि मेरे नाम का गलत इस्तेमाल किया जा रहा है। अब इस स्टोरी में कितनी सच्चाई है इसका पता तो पुलिस की जांच के बाद ही पता चलेगा। फिलवक्त बताया ये भी जा रहा है कि किरण लापता है। 3 ವರ್ಷದಿಂದ ಪರಿಚಯ ಸರ್, ಇಲ್ಲಿ ಬಿಜಾಪುರ ಸ್ಟೇಷನ್ ಕೋರ್ಟಿಗೆ ಬಂದಾಗ್ರಿ ಅವ್ನು ಪರಿಚಯ ಆಗಿದ್ದೀನಿ ಸರ್. ಅವನು ಎಸ್ ಸಿ ಮಂಜು ಅಂತ ಹೇಳಿದ್ದೀನಿ ಸರ್. ಹೇಳಿ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಸರ್. ಪರಿಚಯ 2 ವರ್ಷದಿಂದ ಅವನ ಹೆಸರು ದುಡ್ಡು ಇರ್ತದೆ ಮತ್ತು ನಾನು ತೋರ್ಸೋದು ಮಾಡ್ಕತ್ತೀನಿ ಸರ್. ಮಾಡಕತ್ತ ನನಗೆ ಗೊತ್ತಾದಾಗ ನಾನು ಕೇಳ್ದನ್ರಿ, ನನ್ನ ಹೆಸರು ಹೇಳಿ ದುಡ್ಡು ವಸೂಲಿ ಮಾಡ್ಕತ್ತಿ ಅಂತ ನೀನು ಫೋಟೋ ತೋರಿಸಿ ಮಂದಿ ರೊಕ್ಕ ತಗೋದು ಹಿಂಗೆ ಮಾಡ್ಕತ್ತಿ ಅಂತ ಕೇಳಿದಾಗ, ಇಲ್ಲಣ್ಣ ಯಾರು ಇರ್ತಾರೆ ಸೊಳ್ಳೆ ಮಕ್ಕಳು ದೂರ ಮಾಡೋ ಸಲಹೆ ಹೇಳ್ತಾರ ಅಂತ ಮಂದಿಗೆ ಬೈದೀನಿ ಸರ್ ಅವನು. ಮತ್ತು ಈಗ ಜಮಖಂಡಿದ ಕೆಲವು ಜನ ಬಂದು ನಾವು ಇಲ್ಲೇ ಕೋರ್ಟಿಗೆ ಬಂದಾಗ ಕೇಳ್ದೆ ಸರ್ ನನಗೆ, ಅಣ್ಣ ಕಿರಾಣಿ ನಿಮ್ಮ ಹೆಸರು ಹೇಳಿ ದುಡ್ಡು ನಮ್ಮ ಬಲ್ಲಿ ದುಡ್ಡು ತೊಗೊಂಡ ಅಂತ ಹೇಳಿ ನಾನು ಅಂದ್ರೆ ನಿಮ್ಗೆ ಯಾವ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿರಿ ಅಂತ ನಾನು ಅವ್ರಿಗೆ ಹೇಳ್ದೆ ಸರ್. ನಾನು ಅವ್ರು ಜಮಖಂಡಿ PS ಸಾಹೇಬ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಯಾರ ಸರ್. ಅವ್ರು ಅರ್ಜಿ ತೊಗೊಂಡಾರತ್ರಿ. ತೊಗೊಂಡ್ಮ್ಯಾಗ ಸಾಹೇಬ್ರು ನನ್ನ ಜೊತೆ ಮಾತಾಡಿದ್ರಿ, ಕಿರಾಣಿ ನಿಮ್ಮ ಪರಿಚಯ ಅದ ನನ್ನ ಭಾಗಪ್ಪ ಅಂತ ಹೇಳಿದ್ರು ಸರ್. ಅವ್ರಿ ಸರ್ ಪರಿಚಯ ಅದನ್ರಿ ಅಂತಂದ್ರಿ. 3 ವರ್ಷ ಹಿಡಿದು ಪರಿಚಯ ಅಂತ ಸರ್. ಅವ 2 ವರ್ಷ ಹಿಡಿದು ನನ್ನ ಹೆಸರು ಮ್ಯಾಗ ಅವ್ನು ದುಡ್ಡು ವಸೂಲಿ ಮಾಡ್ಕತ್ತಾನ ಸರ್ ಅಂತ ಹೇಳಿದ್ರಿ. ಇನ್ಕ್ವೈರಿ ಮಾಡಿರಿ ಸಾಹೇಬ್ರತ್ತಿನೂ ಹೇಳಿನಿ ಸರ್. ನಾವೇ ಬಾ ಅಂದ್ರೆ ಸ್ಟೇಷನ್ಗೂ ಬರ್ತೀನಿ ಸರ್, ಮತ್ತು ಫೋನ್ ಮೇಲೆ ಮಾತಾಡಂದ್ರೆ ಫೋನ್ ಮೇಲೆ ಮಾತಾಡ್ತೀನಿ ಅಂತ ಫೋನ್ ಮೇಲೆ ಮಾತಾಡಿದ್ರಿ ಸರ್. ನಾವೇ ಅಷ್ಟೇ ಸರ್. ನಾವ್ರಿ ವಸೂಲಿ ಮಾಡ್ಯಾನಂತ ಸರ್. ಮತ್ತು ಇಲ್ಲಿ ಬಿಜಾಪುರದಾಗ ಒಬ್ಬರ ಬಲ್ಲಿ 10 ಲಕ್ಷ ತೊಗೊಂಡಂತ ಸರ್. ಅವರು ನಾನು ಫೋನ್ ಮೇಲೆ ಮಾತಾಡ್ಯಾರ ಸರ್. ಅವ್ರ ಅಡ್ರೆಸ್ ಗೊತ್ತಿಲ್ಲ. ಒಬ್ಬರು 12 ಲಕ್ಷ ಕೊಟ್ಟು ಕಾರ್ ತೊಗೊಂಡಿರುತ್ತೆ ರೀ. ಅದು ತಿಂಗಳಿಗೆ 20 ಲಕ್ಷ ಕೊಡ್ತೀನಿ ಅಂತ ಕಾರ್ ತೊಗೊಂಡು ಹೋಗ್ಯಾನ ಸರ್. ಆ ದುಡ್ಡನ್ನು ಕೊಟ್ಟಿಲ್ಲ, ಕಾರ್ನು ಕೊಟ್ಟಿಲ್ಲ ಸರ್. 3 ವರ್ಷ ಇರ್ತದೆ ಸರ್ ತೊಗೊಂಡು ಹೋಗಿ. ಅವ್ರು ಮಾತಾಡ್ಯಾರ ಸರ್. ಅವೆಲ್ಲ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮಾಡಿದಾಗ ಗೊತ್ತಾಗ್ಬೋದು ಸರ್. ಅವ್ರು और खबरों के लिए देखते रहिए बी न्यूज़ नेशन। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।